ಹಾಯ್ ಗೆಳೆಯರೇ. ಅಕ್ಕ ಇಲ್ಲದ ಸಮಯದಲ್ಲಿ ಭಾವನ ತೋಳತೆಕ್ಕೆಯಲ್ಲಿ ಮಜಾ ಮಾಡಿದ ನಾದಿನಿ ನಮ್ಮ ಕಥೆಯ ನಾಯಕಿ. ಸ್ವಪ್ನ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಓದುತ್ತಿದ್ದಾಳೆ. ಅವಳ ಅಕ್ಕ ಸಂಧ್ಯಾ 5 ತಿಂಗಳ ಹಿಂದೆ ಒಬ್ಬ ಹಳ್ಳಿಯ ಹುಡುಗನನ್ನು ಪ್ರೀತಿಸಿ ಮದುವೆಯಾಗಿದ್ದಳು. ಅವನು ನೋಡುವುದಕ್ಕೆ ಸ್ವಲ್ಪವೂ ಕೂಡ ಸುಂದರವಾಗಿರಲಿಲ್ಲ. ಗಡುಸಾದ ದೇಹವನ್ನು ಹೊಂದಿದ್ದ. ಕೇವಲ ದೇಹದ ಬಣ್ಣ ಕಪ್ಪಾದರೆ ತೊಂದರೆ ಇರಲಿಲ್ಲ. ಅವನ ಗುಣ ಕೂಡ ಹಾಗೆಯೇ ಇತ್ತು ಅಂತ ಎಲ್ಲರೂ ಅವನನ್ನು ಬೈದುಕೊಳ್ಳುತ್ತಿದ್ದಾರೆ. ಇದ್ದರು. ಹೀಗಿರುವಾಗ ಸಂಧ್ಯಾದೆ ಏನನ್ನು ನೋಡಿ ಅವನನ್ನು ಮೆಚ್ಚಿದಳು ಅಂತ ಯಾರಿಗೂ ಅರ್ಥವಾಗಿರಲಿಲ್ಲ. ಅಂತಹ ಸುಂದರ ಹುಡುಗಿಯನ್ನು ಬೆಳೆಸಿಕೊಳ್ಳಲು ಅದೇನು ಮೋಡಿ ಮಾಡಿದ್ದಾನೋ ಅಂತ ಎಲ್ಲರೂ ಲೆಕ್ಕ ಹಾಕುತ್ತಿದ್ದರು. ಆದರೆ ಸಂಧ್ಯಾ ಸಂತೋಷದಿಂದ ಅವನ ಜೊತೆ ಹೊರಟು ಹೋಗಿದ್ದಳು. ಅವಳು ಲವ್ ಮ್ಯಾರೇಜ್ ಮಾಡಿಕೊಂಡು ಹೋಗಿದ್ದು ಮನೆಯಲ್ಲಿ ಎಲ್ಲರೂ ಬೇಸರದಲ್ಲಿದ್ದರು. ಅವಳ ಅಪ್ಪ ಅಮ್ಮ ಕೂಡ ತುಂಬಾ ಬೇಜಾರು ಮಾಡಿಕೊಂಡಿದ್ದರು. ಅವರಿಗೆ ತಮ್ಮ ಹಿರಿಯ ಮಗಳು ಸಂಧ್ಯಾಳ ಮೇಲೆ ತುಂಬಾ ಕೋಪ. ಆದರೆ ಸ್ವಪ್ನ ತನ್ನ ಅಕ್ಕನನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ರೆಡಿ ಇರಲಿಲ್ಲ. ಕನಿಷ್ಠ ಪಕ್ಷ ಅವಳಿಗೆ ಒಂದು ಫೋನ್ ಮಾಡಿಯಾದರೂ ಮಾತನಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಳು. ಆದರೆ ಅಕ್ಕನ ಮನೆ ಹಳ್ಳಿಯಲ್ಲಿ ಇದ್ದಿದ್ದರಿಂದ ಅಲ್ಲಿ ಫೋನ್ ಸಿಗ್ನಲ್ ಕೂಡ ಸಿಗುತ್ತಿರಲಿಲ್ಲ. ಒಂದು ದಿನ ಸ್ವಪ್ನ ಹಾಸ್ಟೆಲ್ ಇಂದ ತನ್ನ ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ, ಒಮ್ಮೆಯಾದರೂ ಅಕ್ಕನಿಗೆ ಫೋನ್ ಮಾಡಿ ಅಥವಾ ಅವಳ ಮನೆಗೆ ಹೋಗಿ ನೋಡಿಕೊಂಡು ಬಂದರೆ ಚೆನ್ನಾಗಿತ್ತು ಅಲ್ವಾ ಅಂತ ಹೇಳಿದಳು. ಅದಕ್ಕೆ ಅವಳ ಅಮ್ಮ, ಮಾನೇ ಇರಲಿ, ನೀನು ಅವಳ ವಿಷಯ ಮಾತ್ರ ಎತ್ತಬೇಡ. ಇಷ್ಟು ವರ್ಷ ಹೆತ್ತು ಸಾಕಿ ಸಲಹಿದ ಇದ್ದ ಅಪ್ಪ ಅಮ್ಮನನ್ನೇ ಬೇಡ ಅಂತ ಬಿಟ್ಟು ಹೋದವಳು ಅವಳು. ಕನಿಷ್ಠ ಪಕ್ಷ ಅವಳಿಗೆ ನಿನ್ನ ಮದುವೆಯ ಬಗ್ಗೆ ಆದರೂ ಯೋಚನೆ ಇರಬೇಕಿತ್ತು. ಎಲ್ಲವನ್ನೂ ಮರೆತು ತನ್ನ ಪ್ರೀತಿಯೇ ದೊಡ್ಡದೆಂದು ಅಂದುಕೊಂಡು ಓಡಿ ಹೋಗಿದ್ದಾಳೆ. ನೀನು ಇನ್ನೊಮ್ಮೆ ಅವಳ ಬಗ್ಗೆ ಮಾತನಾಡದಿದ್ದರೆ ಒಳ್ಳೆಯದು ಅಂತ ಫೋನ್ ಇಟ್ಟರು. ಅಮ್ಮನ ಮಾತನ್ನು ಕೇಳಿ ಸ್ವಪ್ನಳಿಗೆ ಸ್ವಲ್ಪ ಬೇಜಾರಾಯಿತು. ಆದರೂ ಏನು ಬೇಕಾದರೂ ಆಗಲಿ ಅಂತ ಅಕ್ಕನನ್ನು ನೋಡಲು ತನ್ನ ಅಪ್ಪ ಅಮ್ಮನಿಗೆ ಹೇಳದೆ ಆ ಹಳ್ಳಿಗೆ ಹೊರಟಳು. ಆ ಹಳ್ಳಿ ತಲುಪುವಾಗ ಸಂಜೆಯಾಗಿತ್ತು. ಅವಳು ಹೋಗಿರುವ ಬಸ್ಸಿನಲ್ಲಿ ಇದ್ದವರೇ ಎಲ್ಲ ಅವಳನ್ನೇ ನೋಡುತ್ತಿದ್ದರು. ಒಳ್ಳೆಯ ಸಿನಿಮಾ ಹೀರೋಯಿನ್ ಹಾಗೆ ಇದ್ದಾಳೆ ಅಂತ ಅನೇಕರು ಅವಳ ಕಡೆ ನೋಡುತ್ತಿದ್ದರು. ಕಂಡಕ್ಟರ್ ಸ್ವಪ್ನಳನ್ನು ನೋಡಿ, ಏನಮ್ಮ, ನೀನು ಒಬ್ಬಳೇ ಬಂದಂತಿದೆ. ಯಾವ ಊರು? ನಿನ್ನ ಜೊತೆ ಬೇರೆ ಯಾರು ಬಂದಿಲ್ವಾ ಅಂತ ಕೇಳಿದ. ಸ್ವಪ್ನ, ಇಲ್ಲ, ನಾನು ನನ್ನ ಅಕ್ಕನ ಮನೆಗೆ ಹೋಗುತ್ತಿದ್ದೇನೆ. ನಾನು ಇಲ್ಲಿಗೆ ಬರುವುದು ನನ್ನ ಅಕ್ಕನ ಗಂಡನಿಗೆ ಗೊತ್ತಿಲ್ಲ. ಅವರಿಗೆ ಫೋನ್ ಮಾಡಿ ಹೇಳಲು ಇಲ್ಲಿ ಮೊಬೈಲ್ ಸಿಗ್ನಲ್ ಕೂಡ ಸಿಗಲ್ಲ ಅಂದಳು. ಅದಕ್ಕೆ ಕಂಡಕ್ಟರ್, ಯಾವುದಕ್ಕೂ ತುಂಬಾ ಜಾಗೃತಿಯಿಂದ ಮನೆಗೆ ಹೋಗು. ಈ ನಡುವೆ ದಿನಗಳು ಅಷ್ಟು ಚೆನ್ನಾಗಿಲ್ಲ. ಅದರಲ್ಲೂ ನೀವು ಹೆಣ್ಣು ಮಕ್ಕಳು ತುಂಬಾ ಜಾಗೃತೆ ಆಗಿರಬೇಕು ಅಂತ ಬುದ್ಧಿವಾದ ಹೇಳಿದ. ಸ್ವಪ್ನ ಸರಿ ಅಂತ ಹೇಳಿ ಬಸ್ಸಿನಿಂದ ಕೆಳಗೆ ಇಳಿದಳು. ಆ ಹಳ್ಳಿಯ ಹುಡುಗರು ಸ್ವಪ್ನಳನ್ನು ನೋಡಿ, ಯಾರು ಈ ಹುಡುಗಿ? ಇಷ್ಟು ಸುಂದರವಾಗಿದ್ದಾಳೆ. ಹಾಲುಗಲ್ಲಿನ ಶಿಲಾಬಾಲಿಕೆ ಹಾಗೆ ಇದ್ದಾಳೆ. ಅವಳ ಉದ್ದನೆಯ ಕಪ್ಪಗಿನ ಕೂದಲು ತುಂಬಾ ಚೆನ್ನಾಗಿದೆ. ಮುಟ್ಟಿದರೆ ಕರಗಿ ಹೋಗುವ ಬೆಣ್ಣೆ ಮುದ್ದೆ ಹಾಗೆ ಇದ್ದಾಳೆ ಅಂತ ಮಾತನಾಡಿಕೊಳ್ಳುತ್ತಿದ್ದರು. ಅವರ ಮಾತುಗಳನ್ನೆಲ್ಲ ಕೇಳಿದ ಸ್ವಪ್ನಳಿಗೆ ಆಗ ಮನಸ್ಸಿನಲ್ಲಿ ಸ್ವಲ್ಪ ಭಯ ಉಂಟಾಯಿತು. ಹಾಗೆ ಮುಂದೆ ನಡೆದುಕೊಂಡು ಹೋಗುತ್ತಿದ್ದಳು. ಮುಂದೆ ಒಂದು ಮರದ ಕಟ್ಟೆಯ ಮೇಲೆ ಒಬ್ಬ ಮುದುಕ ಕುಳಿತುಕೊಂಡು ಸಿಗರೆಟ್ ಸೇದುತ್ತಿದ್ದ. ಸ್ವಪ್ನ ಅವನ ಹತ್ತಿರ ಹೋಗಿ, ತಾತ, ಈ ಹಳ್ಳಿಯಲ್ಲಿ ಸತ್ಯನ ಮನೆ ಯಾವುದು ಅಂತ ಕೇಳಿದಳು. ಸತ್ಯನ ಯಾವ ಸತ್ಯ ಅಂತ ಕೇಳಿದ ಆ ಮುದುಕ. ಅದೇ ತಾತ್, ಒಬ್ಬ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಕರೆದುಕೊಂಡು ಬಂದಿದ್ದಾನಲ್ಲ, ಅದೇ ಸತ್ಯ ಅಂತ ಹೇಳಿದಳು ಸ್ವಪ್ನ. ಓಹೋ, ಅವನ ಆ ಮನೆ ಹಾಳನ ಹತ್ತಿರ. ನಿನಗೇನು ಕೆಲಸ? ಅಷ್ಟಕ್ಕೂ ನೀನು ಯಾರು ಅಂತ ಕೇಳಿದನು. ನಾನು ಅವನ ಮೈದುನಿ. ಅವನು ನನ್ನ ಅಕ್ಕನನ್ನು ಮದುವೆಯಾಗಿ ಬಂದಿದ್ದಾನೆ ಅಂದಳು ಸ್ವಪ್ನ. ಆಗ ಮುದುಕ, ನೀನು ನೋಡಲು ಅವಳಂತೆಯೇ ಸುಂದರವಾಗಿದ್ದೀಯಾ? ನೀವಿಬ್ಬರು ಅಕ್ಕ ತಂಗಿ ತುಂಬಾ ಚೆನ್ನಾಗಿದ್ದೀರಿ. ಆ ಹುಡುಗಿಯನ್ನು ಪಡೆಯಲು ಅವನು ಏನು ದುಷ್ಟ ಮಾಡಿದನೋ ಗೊತ್ತಿಲ್ಲ. ಅಕ್ಕ ಮುಸುಡಿಗೆ ಒಳ್ಳೆಯ ಆಪಲ್ ಹಣ್ಣಿನ ತರ ಇರುವ ಹೆಂಡತಿ ಸಿಕ್ಕಿದ್ದಾಳೆ ಅಂತ ತಾತ ಹೇಳಿದ. ತಾತ ಅವನನ್ನು ಆಡಿಕೊಳ್ಳುವುದು ಹಾಗಿರಲಿ, ಮೊದಲು ಅವನ ಮನೆ ಅಡ್ರೆಸ್ ಹೇಳಿ ಪ್ಲೀಸ್ ಅಂತ ಕೇಳಿದಳು ಸ್ವಪ್ನ. ಹೇಳುತ್ತೇನೆ, ಬಿಳಿ ಹುಡುಗಿ, ಕೋಪ ಮಾಡಿಕೊಳ್ಳಬೇಡ. ಅದೇ ಈ ಬೀದಿಯ ಕೊನೆಯಲ್ಲಿ ಒಂದು ಮಾವಿನ ಮರ ಇದೆ, ಅಲ್ಲಿಂದ 3ನೇ ಮನೆ ಅವನದ್ದು ಅಂತ ಹೇಳಿದ. ಥ್ಯಾಂಕ್ಸ್ ತಾತ ಎಂದು ಹೇಳುತ್ತಾ ಸ್ವಪ್ನ ಆ ಮನೆಯ ಕಡೆ ಹೊರಟಳು. ಆ ಮನೆಯ ಹತ್ತಿರ ಹೋಗಿ, ಅಕ್ಕ, ಅಕ್ಕ ಎಂದು ಕೂಗಿದಳು. ಕರೆಯುವುದನ್ನು ಕೇಳಿಸಿ ಒಳಗಿನಿಂದ ಪಂಚೆ ಕಟ್ಟಿಕೊಳ್ಳುತ್ತಾ ಸತ್ಯ ಹೊರಗಡೆ ಬಂದು, ಯಾರು ಅಂತ ಕೇಳಿದ. ಸ್ವಪ್ನ ಅವನನ್ನು ನೋಡಿ, ಓಹೋ, ಇವನೇ ನನ್ನ ಭಾವ.
ಫೋನಲ್ಲಿ ನೋಡೋಕೆ ಸ್ವಲ್ಪವಾದರೂ ಚೆನ್ನಾಗಿದ್ದ. ನೇರವಾಗಿ ನೋಡಿದರೆ ತುಂಬಾ ಕೆಟ್ಟದಾಗಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು. ಈ ಕಡೆ ಸತ್ಯ ತನ್ನ ಮೈದುನಿಯಳನ್ನು ನೋಡಿ ಸಂತೋಷಪಟ್ಟ. ಅವನು ಸ್ವಪ್ನಳನ್ನು ನೇರವಾಗಿ ನೋಡುತ್ತಿರುವುದು ಇದೆ. ಮೊದಲೇ ಅವನ ಹೆಂಡತಿ ಅವಳ ಫೋನಿನಲ್ಲಿ ತನ್ನ ತಂಗಿಯ ಫೋಟೋವನ್ನು ತೋರಿಸಿದ್ದಳು. ಅದನ್ನು ನೋಡಿ ಆಗಲೇ ಯೋಚಿಸಿದ್ದ, ಅಕ್ಕನಿಗಿಂತ ತಂಗಿಯೇ ಇನ್ನೂ ಚೆನ್ನಾಗಿದ್ದಾಳೆ ಎಂದು. ಈಗ ಸ್ವಪ್ನಳನ್ನು ಹತ್ತಿರದಿಂದ ನೋಡಿ ಫೋಟೋಗಿಂತ ನೇರವಾಗಿ ಇನ್ನೂ ಹೆಚ್ಚು ಮಿಂಚುತ್ತಿದ್ದಾಳೆ ಎಂದು ಯೋಚಿಸಿದನು. ಏನು ಬಾವ, ಹಾಗೆ ನೋಡುತ್ತಾ ನಿಂತುಕೊಂಡೆ ಎಂದು ಕೇಳಿದಳು ಸ್ವಪ್ನ. ನೀನು ಈ ಹಳ್ಳಿಗೆ ಬರುವುದು ನನಗೆ ಸಹ ಗೊತ್ತಿರಲಿಲ್ಲ. ನೀನು ಬಂದಿದ್ದೀಯಾ ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ. ಒಳಗೆ ಬಾ ಎಂದು ಹೇಳಿದನು. ಒಳಗೆ ಹೋಗಿ ನನ್ನ ಅಕ್ಕ ಎಲ್ಲಿ ಎಂದು ಕೇಳಿದಳು. ನಿನ್ನ ಅಕ್ಕ ಪಕ್ಕದ ಹಳ್ಳಿಗೆ ಹೋಗಿದ್ದಾಳೆ ಎಂದು ಹೇಳಿದನು. ಏಕೆ ಎಂದು ಕೇಳಿದಳು. ನಾಳೆ ಸಂಜೆ ನಮ್ಮ ದೂರದ ಬಂಧುಗಳ ಹುಡುಗಿಯ ಮದುವೆ. ನಿನ್ನ ಅಕ್ಕ ಮದರಂಗಿ ಹಾಕಲು ಹೋಗಿದ್ದಾಳೆ. ಅದೇ, ಅವಳು ತುಂಬಾ ಚೆನ್ನಾಗಿ ಮದರಂಗಿ ಹಾಕುತ್ತಾಳೆಯಂತೆ ಅಲ್ಲವಾ? ಅದಕ್ಕಾಗಿ ಮದುವೆ ಹುಡುಗಿಗೆ ಮದರಂಗಿ ಹಾಕಲು ಹೋಗಿದ್ದಾಳೆ. ಅದು ಅಲ್ಲದೆ ಮದುವೆ ಮನೆಯಲ್ಲಿ ಎಷ್ಟೋ ಕೆಲಸಗಳು ಇರುತ್ತವೆ ಅಲ್ಲವಾ? ಅದಕ್ಕೆ ಮುಂಚೆ ಹೋಗಿದ್ದಾಳೆ ಎಂದು ಹೇಳಿದನು. ನೀವು ಏಕೆ ಹೋಗಲಿಲ್ಲ ಎಂದು ಸ್ವಪ್ನ ಕೇಳಿದಳು. ನನಗೆ ನಾಳೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇದೆ. ಇಲ್ಲೇ ಉಳಿದುಕೊಂಡೆ. ನಾಳೆ ಸಂಜೆ ಹೋಗುತ್ತೇನೆ ಎಂದು ಹೇಳಿದನು. ಆದರೂ ನೀನು ಒಬ್ಬಳೇ ಧೈರ್ಯವಾಗಿ ಬಂದಿದ್ದೀಯಾ ಎಂದು ಕೇಳಿದನು. ನನಗೆ ಅಕ್ಕ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳನ್ನು ನೋಡಲೇಬೇಕು ಅಂತ ಬಂದಿದ್ದೇನೆ ಎಂದಳು ಸ್ವಪ್ನ. ಸರಿ, ನಿಂತುಕೊಂಡೇ ಮಾತನಾಡುತ್ತಿದ್ದೀಯಲ್ಲ. ಕುಕ್ಕು, ನಾನು ನಿನಗಾಗಿ ಕೂಲ್ ಡ್ರಿಂಕ್ಸ್ ತರುತ್ತೇನೆ ಅಂತ ಹೇಳಿದ ಸತ್ಯ. ಪರವಾಗಿಲ್ಲ ಬಾವ, ಸ್ವಲ್ಪ ಚೆನ್ನಾಗಿರೋ ನೀರು ಕೊಡು ಸಾಕು ಎಂದು ಹೇಳಿದಳು. ಮೊದಲ ಸಲ ನೀನು ನಮ್ಮ ಮನೆಗೆ ಬಂದಿದ್ದೀಯಾ, ಬರೀ ನೀರು ಏನು? ಕೂಲ್ ಡ್ರಿಂಕ್ ತರಿಸುತ್ತೇನೆ ಅಂತ ಹೇಳಿ ಹೊರಗೆ ರಸ್ತೆಯ ಕೊನೆಯಲ್ಲಿದ್ದ ಪಾನ್ ಶಾಪ್ಗೆ ಹೋದ. ಸ್ವಪ್ನ, ಅಕ್ಕ ಎಂತಹ ಮನೆಗೆ ಬಂದು ಸೇರಿಕೊಂಡಿದ್ದಾಳೆ. ಈ ಮನೆಯನ್ನು ನೋಡಿದರೆ ತುಂಬಾ ಬೇಸರವಾಗುತ್ತಿದೆ. ಈ ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದು ಫ್ರಿಡ್ಜ್ ಕೂಡ ಇಲ್ಲ. ನನ್ನ ಅಪ್ಪ ಎಷ್ಟು ಚೆನ್ನಾಗಿರುವ ಸಂಬಂಧ ನೋಡಿದ್ದರು. ಅವೆಲ್ಲವನ್ನೂ ಬಿಟ್ಟು ಬಂದಳು. ಎಂತಹ ಪರಿಸ್ಥಿತಿ ಅಂತ ಯೋಚಿಸುತ್ತಿರುವಾಗ ಸತ್ಯ ಕೂಲ್ ಡ್ರಿಂಕ್ಸ್ ಹಿಡಿದುಕೊಂಡು ಬಂದ. ಅದನ್ನು ಸ್ವಪ್ನಾಳಿಗೆ ಕೊಡುತ್ತಾ ಮೆಲ್ಲಗೆ ಅವಳ ಕೈಯನ್ನು ಟಚ್ ಮಾಡಿದ. ವಾವ್, ಎಷ್ಟು ಮೃದುವಾಗಿದೆ ಇವಳ ಕೈ ಅಂತ ಯೋಚಿಸಿದ್ದ. ಸ್ವಪ್ನ ಡ್ರಿಂಕ್ ಕುಡಿದ ನಂತರ, ಬಾವ, ನನ್ನನ್ನು ಅಕ್ಕನ ಹತ್ತಿರ ಕರೆದುಕೊಂಡು ಹೋಗು ಅಂತ ಹೇಳಿದಳು. ಈ ರಾತ್ರಿ ಅಲ್ಲ, ಇಷ್ಟು ಹೊತ್ತಿನಲ್ಲಿ ನಾವು ಅಷ್ಟು ದೂರ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ. ನಾಳೆ ಬೆಳಗ್ಗೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನೀನು ಈಗಾಗಲೇ ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದೆ. ನೀನು ಹೋಗಿ ಸ್ನಾನ ಮಾಡಿ ಬಾ. ನಾವು ಜೊತೆಗೆ ಊಟ ಮಾಡೋಣ ಅಂತ ಹೇಳಿದ. ಸರಿ ಎಂದು ಸ್ವಪ್ನ ತನ್ನ ಬ್ಯಾಗ್ನಲ್ಲಿದ್ದ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ ಎಲ್ಲಿ ಎಂದು ಕೇಳಿದಳು. ಅದು ಆ ಬಾಗಿಲು ತೆಗೆದುಕೊಂಡು ಹೊರಗೆ ಹೋದರೆ ಅಲ್ಲಿ ಇರುತ್ತದೆ ಎಂದು ಹೇಳಿದನು. ಹೊರಗೆ ಹೋಗಿ ನೋಡಿದಾಗ ತೆಂಗಿನ ಎಲೆಗಳಿಂದ ಮುಚ್ಚಿದ್ದ ಒಂದು ಸಣ್ಣ ರೂಮ್ ಕಾಣಿಸಿತು. ಅದನ್ನು ನೋಡಿದ ಸ್ವಪ್ನ, ಇದೇನಾ ಬಾತ್ರೂಮ್ ಎಂದು ಹೇಳಿದಳು. ಹೌದು, ಇದೇ ನಮ್ಮ ಬಾತ್ರೂಮ್ ಅಂದ. ಸ್ವಪ್ನ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ಇದೆಲ್ಲ ಅವಳ ಕರ್ಮ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಸ್ನಾನಕ್ಕೆ ಒಳಕ್ಕೆ ಹೋದಳು. ತಲೆ ಎತ್ತಿ ನೋಡಿದಾಗ ಆಕಾಶದಲ್ಲಿ ನಕ್ಷತ್ರಗಳು, ಚಂದ್ರನು ಕಾಣುತ್ತಿದ್ದವು. ಕನಿಷ್ಠ ಮೇಲೆ ಕೂಡ ಕವರ್ ಮಾಡಿಕೊಳ್ಳಲಿಲ್ಲ. ಇಲ್ಲಿ ಕೆಳಗೆ ಹಾವುಗಳು, ಚೇಳುಗಳು ಕೂಡ ಇರಬಹುದೇನೋ ಎಂದು ಯೋಚಿಸುತ್ತಾ ಸ್ನಾನ ಮಾಡಿದಳು. ನಿಜವಾಗಿ ಅಕ್ಕ ಯಾವ ರೀತಿಯ ಸ್ಥಳದಲ್ಲಿ ಸ್ನಾನ ಮಾಡುತ್ತಿದ್ದಳು? ಅವಳು ಇಲ್ಲಿ ಹೇಗೆ ಇರಬಹುದು ಎಂದು ದುಃಖಪಟ್ಟಳು. ಹೊರಗೆ ತಂಪಾದ ಗಾಳಿ ಬೀಸುತ್ತಿತ್ತು. ಹುಳ ಹುಪ್ಪಡಿಗಳು ಬಹಳ ಶಬ್ದ ಮಾಡುತ್ತಿದ್ದವು. ಆಗ ಸತ್ಯ, ಭಯಪಡಬೇಡ ಸ್ವಪ್ನ, ನಾನು ದೂರದಲ್ಲಿ ನಿಂತಿದ್ದೇನೆ ಎಂದು ಹೇಳಿದನು. ಸರಿ ಎಂದು ಹೇಳಿದಳು. ಆದರೆ ಸತ್ಯನ ಮನಸ್ಸು ಅಷ್ಟಕ್ಕೆ ಶಾಂತವಾಗದೆ, ಮೆಲ್ಲಗೆ ಶಬ್ದ ಮಾಡದೆ, ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ನಿಧಾನವಾಗಿ ಬಾತ್ರೂಮಿನ ಹತ್ತಿರ ಹೋಗಿ ಇಣುಕಿ ನೋಡತೊಡಗಿದನು. ಅಲ್ಲಿಯ ದೃಶ್ಯಕ್ಕೆ ನನ್ನ ಮೈಯೆಲ್ಲ ಕಣ್ಣುಗಳು ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು ಅಂತ ಅಂದುಕೊಂಡ. ಇಷ್ಟರಲ್ಲಿ ಸ್ವಪ್ನ ಕಾಲುಗಳ ಮೇಲೆ ಏನೋ ಹರಿದಂತೆ ಅನಿಸಿತು. ತಕ್ಷಣ ಕೂಗಿಕೊಂಡಳು. ಏನಾಯಿತು ಸ್ವಪ್ನ ಎಂದು ಸತ್ಯ ಚಿಂತೆಗೊಂಡು ಹತ್ತಿರ ಹೋದನು. ಇಲ್ಲಿ ಏನೋ ಹುಳ ಅಥವಾ ಹಾವು ಏನೋ ಒಂದು ನನ್ನ ಕಾಲಿನ ಮೇಲೆ ಹರಿದಿದೆ ಎಂದು ಭಯದಿಂದ ಹೇಳಿದಳು. ನಾನು ಇದ್ದೇನೆ, ಭಯಪಡಬೇಡ ಎಂದು ಹೇಳಿದನು.
ಕೆಲವು ನಿಮಿಷಗಳ ನಂತರ ಸ್ವಪ್ನಗೆ ನಾನು ಯಾವ ಕಂಡೀಷನ್ನಲ್ಲಿ ಇದ್ದೇನೆ ಅಂತ ನೆನಪಾಗಿ ನೀವು ಹೋಗಿ. ನನಗೆ ಏನೂ ಆಗಿಲ್ಲ ಎಂದು ಹೇಳಿದಳು. ಸರಿ, ಹುಷಾರಾಗಿರು ಅಂತ ಹೇಳಿ ಸತ್ಯ ಅಲ್ಲಿಂದ ಹೋಗಿಬಿಟ್ಟನು. ಅದನ್ನು ಕಂಡ ಸತ್ಯ ಇಂದು ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಎಂದು ಯೋಚಿಸಿದನು. ಆಹಾ, ನನ್ನ ಮೈದುನಿ ನನ್ನ ಹೆಂಡತಿಗಿಂತ ಚೆನ್ನಾಗಿದ್ದಾಳೆ ಎಂದು ಯೋಚಿಸಿದನು. ಸ್ವಪ್ನಳನ್ನು ಮದುವೆ ಮಾಡಿಕೊಳ್ಳುವವರು ಬಹಳ ಅದೃಷ್ಟವಂತರು ಎಂದು ಅವನಿಗೆ ಅನಿಸಿತು. ಈ ಬಂಗಾರದ ಬೊಂಬೆಯನ್ನು ಯಾರಾದರೂ ಮಾಡಿಕೊಳ್ಳುವುದು ಏನು? ಇಂದು ಮನೆಯಲ್ಲಿ ನಾವು ಇಬ್ಬರೇ ಇದ್ದೇವೆ. ಇಂತಹ ಅವಕಾಶ ಮತ್ತೆ ಬರುವುದಿಲ್ಲ. ಹೇಗಾದರೂ ಸರಿ, ಇಂದು ಇವಳನ್ನು ಸ್ವಂತ ಮಾಡಿಕೊಳ್ಳಬೇಕು ಎಂದು ಯೋಚಿಸಿದನು. ಇಷ್ಟರಲ್ಲಿ ಸ್ವಪ್ನ ಲೈಟ್ ಬ್ಲೂ ಕಲರ್ ಸೀರೆ ಧರಿಸಿ ಸ್ಲೀವ್ಲೆಸ್ ಬ್ಲೌಸ್ ಹಾಕಿಕೊಂಡು ತನ್ನ ಉದ್ದನೆಯ ಜಡೆಯನ್ನು ಎದೆಯ ಮೇಲೆ ಹಾಕಿಕೊಂಡು ವಯ್ಯಾರವಾಗಿ ನಡೆದುಕೊಂಡು ಬಂದಳು. ಅಬ್ಬಾ, ಎಷ್ಟು ಚೆನ್ನಾಗಿದ್ದಾಳೆ ಇವಳು ಎಂದು ಸತ್ಯ ಯೋಚಿಸಿದನು. ಎನ್ನು ಇಬ್ಬರೂ ಹಂಚಿಕೊಂಡು ಊಟ ಮಾಡಿದರು. ಸರಿ ಸ್ವಪ್ನ, ಈಗ ಮಲಗೋಣ ಎಂದು ಹೇಳಿದನು. ಸರಿ, ಆದರೆ ಎಲ್ಲಿ ಮಲಗೋದು ಅಂತ ಕೇಳಿದಳು. ಇದೇ ಹಾಸಿಗೆಯಲ್ಲಿ ಅನ್ನುತ್ತಾ ಆ ಕಡೆ ತೋರಿಸಿದನು. ಇದು ಸಿಂಗಲ್ ರೂಮ್, ಒಂದೇ ಮಂಚ ಇದೆ, ಹಾಲು ಕೂಡ ಇಲ್ಲ, ನೀನು ಮಂಚದ ಮೇಲೆ ಮಲಗು, ನಾನು ಕೆಳಗೆ ಮಲಗುತ್ತೇನೆ ಎಂದು ಹೇಳಿದನು. ಇಲ್ಲ ಬಾವ, ನೀವು ಹೊರಗಡೆ ಮಲಗಬಹುದು ಅಲ್ವಾ ಎಂದು ಕೇಳಿದಳು. ಹೊರಗೆ ಬೆಂಚಿನ ಮೇಲೆ ಮಲಗಬಹುದಿತ್ತು, ಆದರೆ ಸೊಳ್ಳೆಗಳು ತುಂಬಾ ಇವೆ. ಸೊಳ್ಳೆ ಬತ್ತಿ ಕೂಡ ಇಲ್ಲ, ಹಾಗಿರುವಾಗ ನಿದ್ರೆ ಬರುವುದಿಲ್ಲ ಎಂದು ಹೇಳಿದನು. ಅದು ಅಲ್ಲ ಬಾವು, ಅಕ್ಕನ ಮನೆ. ಹೌದು, ಹಾಗಂತ ಅಕ್ಕ ಇದ್ದಿದ್ದರೆ ಪರವಾಗಿರಲಿಲ್ಲ, ಅವಳಿಲ್ಲದೆ ನಾನೊಬ್ಬಳೇ ನಿಮ್ಮ ಜೊತೆ ಹೇಗೆ ಮಲಗಲಿ ಎಂದು ಹೇಳಿದಳು. ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗಿದ್ರೆ ಎಂದು ಕೇಳಿದನು. ಇರಲಿ ಬಿಡಿ, ನಂಬಿಕೆಯ ಮಾತೆಲ್ಲ ಯಾಕೆ? ನೀವು ಮಂಚದ ಮೇಲೆ ಮಲಗಿ, ನಾನು ಕೆಳಗೆ ಚಾಪೆ ಹಾಸಿಕೊಂಡು ಮಲಗುತ್ತೇನೆ ಎಂದು ಹೇಳಿದಳು. ಸತ್ಯ ಸರಿ ಎಂದು ಬಾಗಿಲು ಮುಚ್ಚಿದನು. ಅವಳಿಗೆ ಹೃದಯದಲ್ಲಿ ಏನೋ ತಿಳಿಯದ ಭಯ ಪ್ರಾರಂಭವಾಯಿತು. ಚಾಪೆ ಹಾಸಿಕೊಂಡು ಕೆಳಗೆ ಮಲಗಿದಳು. ಕೆಲವು ನಿಮಿಷಗಳ ನಂತರ ಸ್ವಪ್ನ, ನಿನಗೆ ಒಂದು ವಿಷಯ ಹೇಳುತ್ತೇನೆ, ಭಯಪಡಬೇಡ ಎಂದು ಸತ್ಯ ಹೇಳಿದನು. ಏನು ಹೇಳು ಬಾವ ಎಂದು ಕೇಳಿದಳು. ಇದು ಹಳ್ಳಿ ಆಲ್ವಾ? ಈ ಕೋಣೆಯಲ್ಲಿ ಆಗಾಗ ಚೇಳುಗಳು ತಿರುಗುತ್ತಿರುತ್ತವೆ. ಯಾವುದಕ್ಕೂ ನೀನು ಸ್ವಲ್ಪ ಹಗುತಿಯಿಂದ ಇರು, ಭಯಪಡಬೇಕಾಗಿಲ್ಲ ಎಂದು ಹೇಳಿದ. ಅಷ್ಟೇ, ಸ್ವಪ್ನ ಭಯದಿಂದ ಎದ್ದು ಒಮ್ಮೆಲೆ ಮಂಚದ ಮೇಲೆ ಹೋದಳು. ಆನಂತರ ಏನಾಯ್ತು ಅನ್ನುವುದನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.